ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದೆ ಫ್ರೆಂಡ್ಸ್ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಖುಷಿ ಡೈಲಿ ವ್ಲಾಗ್ಸ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿದೆ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋದಲ್ಲಿ ನಾವೆಲ್ಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ. ಹಾಗೆ ನಾನಿಲ್ಲಿ ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದೆ ನೋಡಿ. 3 ಗಂಟೆಗೆ ಎದ್ದು ಆ್ಯಕ್ಚುಲಿ ನಾನಿದು ಸೋಮವಾರದ ವೀಡಿಯೋ. ನಾನು ಹೇಳಿದ್ನಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಕೋಕ್ಕಾಗಿಲ್ಲ ಅಂತಂದು. ಸ್ವಲ್ಪ ಹುಷಾರು ಬೇರೆ ಇಲ್ದಂಗೆ ಆಗಿದೆ, ಕಾಲು ನೋವು ಯಾಕೋ ತುಂಬ ಆಗಿಬಿಟ್ಟಿದೆ. ಸೊ ಹಂಗಾಗಿ ನನಗೆ ಯಾವ ವೀಡಿಯೋ ಮಾಡೋಕ್ಕೂ ಮನಸ್ಸಿಲ್ಲ. ನಾನೇನು 3 ಗಂಟೆಗೆ ಎದ್ದು ಮನೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ನಾವು 6 ಗಂಟೆಗೆಲ್ಲ ನಾವು ಕೊಪ್ಪಳಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಯಾಕೆ ಅಂದರೆ ಕೊಪ್ಪಳದಲ್ಲಿ ನಮ್ಮ ಅಂಕಲ್ ಅವ್ರ ಮನೆ ಓಪನಿಂಗ್ ಇದೆ. ಲಾಸ್ಟ್ ಟೈಮ್ ನಾವು ಶರಣ್ ಮದುವೆಗೇನು ಹೋಗಿದ್ವಲ್ಲ, ಅಲ್ಲೇ ಸೇಮ್ ಪ್ಲೇಸ್, ಸೇಮ್ ಊರು ಎಲ್ಲ ಅಲ್ಲೇ. ಹಾಗೆ ನಾವಿಲ್ಲಿ ಡೈರೆಕ್ಟ್ ಬಸ್ಸಿಗೆ ಹತ್ಕೊಂಡು ಬಂದ್ವಿ. ಬಸ್ ಮಾತ್ರ ಸಖತ್ ಬ್ಯುಸಿ ಇದ್ದಾವೆ. ಹುಣ್ಣಿಮೆ ಬೇರೆ ಅವತ್ತು, ಅಮ್ಮನ ವಾರ, ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಅಂತೇಳಿ ತುಂಬ ಜನ ಅಂದರೆ ತುಂಬ ಜನ. ಕಾಲು ಇಡೋಕ್ಕೆ ಜಾಗ ಇಲ್ಲ. ಹಂಗೆ ಅದು ಇದು ಏನೋ ಹೊಡೆದಾಡ್ಬಿಟ್ಟು ಸೀಟ್ ತೊಗೊಂಡು ಬಂದಿದ್ದೀವಿ. ಬಂದು ನಾವು ಹಾಗೆ ಕೊಪ್ಪಳದಲ್ಲಿ ಬಂದಿದ್ವಲ್ವ, ಹಾಗೆ ಗವಿಸಿದ್ದೇಶ್ವರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನು ನಮ್ಮ ದೊಡ್ಡಮ್ಮ ಏನಿದ್ದಾರಲ್ಲ, ದೊಡ್ಡಮ್ಮ ಮತ್ತು ನಮ್ಮ ಸಿಸ್ಟರ್ ಮಗ ಎಲ್ಲರೂ ಹೋಗ್ತಾಯಿದ್ವಿ. ನನ್ನ ಮಗ ಗೊತ್ತಲ್ಲ, ಬರೋದಿಲ್ಲ ಫ್ರೆಂಡ್ಸ್, ಹಂಗೆಲ್ಲ ರಾತ್ರಿ ಬರ್ತೀನಿ ಅಂತ ಹೇಳ್ದ, ನಿದ್ದೆಗಿಟ್ಟು ಬರೋ ಮಗನೇ ಅಲ್ಲ ಅವನು. ಹಾಗೆ ನೋಡ್ಬೋದು ನೀವು ಇಲ್ಲಿ ಹೊರಗಡೆ ಎಷ್ಟು ಚೆನ್ನಾಗಿದೆ. ಗವಿಸಿದ್ದೇಶ್ವರ ಮಠದಲ್ಲಿ ಕಾಲೇಜ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್, ಸಖತ್ತಾಗಿದ್ದಾವೆ. ಹಾಸ್ಟ್ಲಿಗೆಲ್ಲ ಹಾಕೋರೆಲ್ಲ ತುಂಬ ಜನ ಹಾಕ್ತಾಯಿದ್ದಾರೆ. ಕಾಲೇಜ್ ಎಜುಕೇಷನ್ ಕೂಡ ಚೆನ್ನಾಗಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ ಹಾಸ್ಟ್ಲಿಗೆಲ್ಲ ಸೇರಿಸಿರ್ತಾರೆ. ಚೆನ್ನಾಗಿದೆ ಫ್ರೆಂಡ್ಸ್ ಒಂಥರ. ಇಲ್ಲಿ ಎಲ್ಲ ಇನ್ನೂ ನಡೀತಾ ಇದೆ. ಆ ಕಡೆ ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಲಿ ಇಷ್ಟು ಕ್ಲೀನಾಗಿದೆ ಅಂದರೆ ನಿಜ. ವಾಶ್ರೂಮ್ ಕೂಡ ಅಷ್ಟೊಂದು ಕ್ಲೀನಾಗಿದೆ. ನಾವು ಲಾಸ್ಟು ನಮ್ಮ ಹರಿ ಬರ್ಡೇಗೆ ಹೋಗಿದ್ದು ಲಾಸ್ಟ್ ಟೈಮು. ಆವಾಗ ಹೋಗಿದ್ದೆ, ಮತ್ತು ಹೋಗಿಲ್ಲ ನಾವು. ಅವತ್ತೇನೋ ತಗೊಂಡು ಬರೋಣ ಅಂತ ಹೋಗಿದ್ವಿ. ಆವಾಗ ಅನಿಸುತ್ತೆ. ಅದಕ್ಕೆ ನಮ್ಮ ರೇಖಾ ಅವರು ಮನೆ ಓಪನಿಂಗ್ ಎಲ್ಲ ಮಾಡಿದ್ರಲ್ಲ, ಹೋಗಿ ಬರೋಣ, ಹೆಂಗೆ ಹೋಗ್ತಾ ಇದ್ದೀವಲ್ಲ ಅಂತ ಅಂದರು. ಸರಿ ಆಯಿತು, ಹಾಗೆ ದರ್ಶನ ಮಾಡ್ಕೊಂಡು ಹೋದ್ರೆ ಆಯಿತು ಅಂತ ಸುಮ್ಮನಾದ್ವಿ. ಇನ್ನು ಮನೇಲೆಲ್ಲ ಕೆಲಸ ಆಗಬೇಕಲ್ಲ. ನಾನು 3 ಗಂಟೆಗೆ ಎದ್ದರೆ ಆಗೋದೇ ಇಲ್ಲ ನನ್ನ ಕೆಲಸ ಬಂದು. ನನ್ನ ಸೋಮವಾರ ಪೂಜೆ, ವರ್ಷಂಕ್ರಿ ಪೂಜೆ ಬೇರೆ ನಂದು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅನ್ನೋ ಹಂಗಾಗಿದೆ. ಇಲ್ಲದೆ ಒಳಗಡೆ ಗವಿಸಿದ್ದೇಶ್ವರ ಮಠದ ದರ್ಶನ ಮಾಡಿಕೊಂಡು ಅಜ್ಜರನ್ನ ಭೇಟಿ ಆಗೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಅಜ್ಜರ ಅವತ್ತು ಊರಲ್ಲೇ ಇದ್ದರು. ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ, ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ನಾವು. ಮತ್ತು ಟೈಮ್ ಬೇರೆ ಆಗುತ್ತೆ, ಆ ಕಡೆ ಹೋಗ್ಬೇಕಲ್ವ ಮನೆ ಓಪನಿಂಗಿಗೆ. ಸುಮ್ಮನೆ ಹೀಗೆ ಬಂದು ಹಿಂಗೆ ಹೋಗ್ಬಿಟ್ರೆ ಸುಮ್ಮನೆ ಅವರು ಬೇಜಾರು ಮಾಡ್ಕೊತಾರೆ ಅಂಥೇಳಿ ನಾವು ಅಜ್ಜನ ವೆಯ್ಟ್ ಮಾಡಲಿಲ್ಲ. ಎಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ರು. ಅವರು ಹೇಳಿ ಕಳಿಸ್ತಿದ್ರು ನೋಡಿ. ಅವರು ಹೇಳಿ ಕಳಿಸಿ, ನೀವು ಹೋಗಿ ತಿಂಡಿ ಎಲ್ಲ ತಿನ್ಕೊಬನ್ನಿ, ಆಮೇಲೆ ಅಜ್ಜನ ಭೇಟಿಯಾಗಿದ್ರಂತೆ ಅಂತ ಹೇಳಿದರು. ತುಂಬ ಜನ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರಲ್ವ. ಸರಿ, ನಾವು ಆಯಿತು ಇದೇ ತಿನ್ಕೊಂಬರೋಣ, ಮತ್ತು ಆಮೇಲೆ ಅಜ್ಜರನ್ನ ಭೇಟಿ ಆದರೆ ಆಯ್ತು ಅಂದ್ಕೊಂಡ್ವಿ. ಬಟ್ ಅವ್ರು ಬರಲಿಲ್ಲ, ಏನೋ ಒಳಗಡೆ ಕೆಲಸ ಇತ್ತು, ಯಾರೋ ಬಂದಿದ್ದಾರೆ ಅಂತ ತುಂಬ ಲೇಟ್ ಮಾಡಿದರು. ಸೊ ಹಂಗಾಗಿ ನಾವು ತಿಂಡಿ ಎಲ್ಲ ತಿಂದ್ಕೊಂಡು, ಅದರ ಪ್ರಸಾದ ಎಲ್ಲ ತಗೊಂಡು ನಾವಿನ್ನೂ ಸೀದಾ ಊರಿಗೆ ಹೋದ್ವಿ. ಮತ್ತು ಆಮೇಲೆ ನಾನು ಯಾವ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮನೆ ವೀಡಿಯೋ ಸ್ವಲ್ಪ ಮಾಡಿದ್ದೀನಿ, ಸರಿಯಾಗಿ ಪ್ರಾಪರಾಗಿ ವೀಡಿಯೋ ಮಾಡಿಲ್ಲ ನಾನು. ಯಾಕಂದರೆ ಒಂದು ಮೊಬೈಲ್ ಯೂಸ್ ಮಾಡಿದ್ದೀನಿ, ಚಾರ್ಜರೇ ತಗೊಂಡೋಗಿಲ್ಲ ಫ್ರೆಂಡ್ಸ್. ನಾನಾದರೆ ಬಿಟ್ಟಿದ್ದೀನಿ, ಮರ್ತ್ಬಿಟ್ಟಿದ್ದೀನಿ. ನಾನು ರೆಡಿಯಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಖುಷಿನ ರೆಡಿ ಮಾಡಿ ಇದೇ ಸರಿ ಹೋಗ್ಬಿಡುತ್ತೆ. ನನಗೆ ಅದೊಂದು 5 ಮಿನಿಟ್ಸ್ ಬಿಡುವಿರೋದಿಲ್ಲ ಎಲ್ಲಿಗಾರು ಹೋಗ್ಬೇಕಂತ, ಅಷ್ಟು ಅರ್ಜೆಂಟ್ ಆಗಿಬಿಡುತ್ತೆ. ಇವತ್ತು ನಾನು ಚಾರ್ಜರೇ ಮರ್ತ್ಬಿಟ್ಟಿದ್ದೀನಿ. ಅದರಲ್ಲಿ ಬೇರೆ ಅಲ್ಲಿ ಗಲಾಟೆ, ಚಾರ್ಜರ್ ಎಲ್ಲಿ ಕೇಳೋಣ, ಸುಮ್ಮನೆ ಏನಕ್ಕೆ ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ ನೋಡಿ. ಹೋಗ್ಲಿ ಬಿಟ್ಟು, ನನಗೇನು ಅವಶ್ಯಕತೆ ಇಲ್ಲ ಮೊಬೈಲಲ್ಲಿ. ಇಲ್ಲಿ ಟ್ವಿನ್ಸ್ ಬೇಬಿ ಇದ್ದರು. ಆ್ಯಕ್ಚುಲಿ ಇವತ್ತು ಬರ್ತಡೇ ಅಂತ ಸಖತ್ತಾಗಿ ಇಷ್ಟ ಅದು ನನಗಾದರೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಮ್ಮ ದೊಡ್ಡಮ್ಮ ಅವರೆಲ್ಲ ಫೋಟೋ ತೆಗೆಸ್ಕೊಂಡ್ರು, ಭಾಳ ಚೆನ್ನಾಗಿತ್ತು ಮಕ್ಕಳ ಮಾತ್ರ. ನನಗೆ ಹತ್ರ ಟ್ವಿನ್ಸ್ ಮಕ್ಕಳು ಸಖತ್ ಇಷ್ಟ ನೋಡಿ. ಹಾಗೆ ಇಲ್ಲಿ ನಾವು ಮನೆಗೆ ಬಂದ್ವಿ. ಫೈನಲಿ ಮನೆಗೆ ಬಂದು ಇವರೆಲ್ಲ ನವಗ್ರಹ ಪೂಜೆ ಎಲ್ಲ ಚೆನ್ನಾಗೇ ಮಾಡಿಸಿದ್ರು ನಮ್ಮ ಅಂಕಲ್ ಅವರು. ಇಲ್ಲಿ ಉಮಾ ಮಹೇಶ್ವರ ಪೂಜೆ ಕೂಡ ಮಾಡಿಸಿದ್ರೆ. ಆ ಆಂಟಿ ಕೂಡ 9 ಜನಕ್ಕೆ
ಮರಳುಶಾಸ್ತ್ರ ಮಾಡಿ ಚೆನ್ನಾಗೇ ಮಾಡಿದ್ರು. ಚಿಕ್ಕದಾಗಿ ಚೊಕ್ಕದಾಗಿ ಮನೆ ಕಟ್ಸಿದ್ರು. ಸಖತ್ತಾಗಿತ್ತು. ಊಟನೂ ಚೆನ್ನಾಗಿತ್ತು. ಎಲ್ಲ ಊಟ ಹ್ಞೂ ಮಾಮ ಬಿಳೆ ಪಂಜೆ ಬಿಳೆ ಶರ್ಟ್ ಹಾಕೊಂಡು ಜಿಗಿಲ್ ಅಂತೀವಮ್ಮ. ಅದಕ್ಕೆ ಒಂಚೂರು ವೀಡಿಯೋ ಮಾಡೋಣ ಅಂತ. ನನ್ನ ಮಿಸ್ ಮಾಡ್ಕೊಂಡ್ರಿ ಮಮ್ಮ ನೀವು ಮಾಡ್ಕೊಂಡ್ರಿ? ನಿಜ ಹೇಳ್ರಿ. ನೋಡಿ ನಮ್ಮ ಮಾಮ ನಾನು ಮತ್ತೆ ಎಲ್ಲರೂ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ನೈಟು ನಿಜ. ನಾನೊಂದು ಸ್ವಲ್ಪ ನಮ್ಮ ಮಾವನ ಹತ್ರ ಜಾಸ್ತಿ ಮಾತಾಡ್ತಾ ಇರ್ತೀನಿ. ಸೊ ಹಂಗಾಗಿ ನೀವು ಯಾಕೆ ನಿನ್ನೆ ಬಂದಿಲ್ಲ, ನಿನ್ನೆ ಬರಬೇಕಲ್ಲ, ನಾವು ಎಷ್ಟು ಮಿಸ್ ಮಾಡ್ಕೊಂಡ್ವಿ ನಿನ್ನೆ ಅಂತ ತುಂಬ ಹೇಳ್ತಾಯಿದ್ರು. ನಮ್ಮ ಮಾವ ಆಗಿರ್ಬೋದು, ಜಯ ಆಂಟಿ ಅಂತಿದ್ದಾರೆ ಅವರು. ನಿಜ ಫ್ರೆಂಡ್ಸ್ ಹೋಗಬೇಕಿತ್ತು ನಾವು, ಯಾಕಂದರೆ ಇಂಥವೆಲ್ಲ ಮತ್ತೆ ಸಿಗಲ್ಲ. ಬಟ್ ನನಗೆ ಕೆಲಸಗಳಿತ್ತು ಅಂತ ನಾನು ಹೋಗಲಿಲ್ಲ ಅಷ್ಟೇ. ನಮ್ಮ ಕವಿತಾ ಆಂಟಿ ಆಗಿರ್ಬೋದು, ನೀನು ನಿನ್ನೆ ಬರಲಿಲ್ಲ, ನನ್ನ ತುಂಬ ಆಸೆ ಇಟ್ಕೊಂಡಿದ್ದೆ ನಿನ್ನೆ ಬರ್ತೀಯ ಅಂತ, ಯಾಕೆ ಬರಲಿಲ್ಲ ನೀನು ಅಂತೇಳಿ ಭಾಳ ಇದು ಮಾಡಿದರು. ನಮ್ಮ ಗುರು ಅಂಕಲ್ ಆದರೆ ನಾವಾದರೆ 2 ದಿನ ಎಲ್ಲ ಮುಂಚೆ ಬಂದಿರಬೇಕು, ನೀವಾದರೆ ಹಿಂಗೆ ಹೋಗ್ಬಿಡ್ರಿ ಅಂತ ಭಾಳ ಅಂದರು. ಫ್ರೆಂಡ್ಸ್ ರಿಲೇಷನ್ಸ್ ಅವೆಲ್ಲ ಇರಬೇಕು ನೋಡಿ. ನನಗೆ ಖುಷಿ ಆಯಿತು. ಹಾಗೆ ನಮ್ಮ ಇಬ್ಬರು ಅಣ್ಣ ತಮ್ಮರು ನೋಡಿ, ನಮ್ಮ ಮಕ್ಕಳಿಬ್ಬರು ಏನು ಮಾತಾಡ್ತಾರೆ ಅಂದರೆ ಊರಲ್ಲಿ ಸಿಗೋದೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಇವರು. ಆದರೂ ಅಣ್ಣ ತಮ್ಮರು ಅಂತ ಅನ್ನೋದಕ್ಕೆ ಇದಕ್ಕೆ ನೋಡಿ, ಅಣ್ಣ ತಮ್ಮಂದ್ರೆ ಯಾಕಂತಾರೆ ಅಂದರೆ ಎಲ್ಲಿ ಹೋದ್ರೂ ಅವ್ರು ಮಾತು ಬಿಡೋದಿಲ್ಲ ನೋಡಿ. ಇವತ್ತಿನ ವೀಡಿಯೋ ಸಿಂಪಲ್ಲಾಗಿ ಇಷ್ಟೇ ಇದೆ. ನಾನು ಯಾವ ವೀಡಿಯೋನೂ ಮಾಡಲಿಲ್ಲ, ಯಾಕಂದರೆ ಹೇಳಿದ್ನಲ್ಲ, ನಾನು ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿಬಿಡ್ತು. ನಮ್ಮ ಖುಷಿಗಂತೂ ಮೊಬೈಲ್ ಬೇಕೇ ಬೇಕು. ಊಟ ಮಾಡಬೇಕಾದ್ರೆ ತುಂಬ ಅಡಕ್ಟ್ ಆಗಿಬಿಟ್ಟಿದ್ದಾಳೆ ಆಕೆ. ಏನು ಮಾಡೋದೋ ಗೊತ್ತಾಗ್ತಾಯಿಲ್ಲ ನನಗಾದರೆ. ಆಯ್ತು, ಇನ್ನೊಂದು ಸ್ವಲ್ಪ ದಿನ ಸ್ಕೂಲ್ಗೆ ಹೋಗ್ಬಿಟ್ರೆ ಸುಮ್ಮನೆ ಆಗ್ತಾಳೆ, ಬಿಟ್ಬಿಡ್ತಾಳೆ ಎಲ್ಲ. ಇದು ಅಲ್ಲಿವರೆಗೂ ಸ್ವಲ್ಪ ಸುಧಾರಿಸ್ಕೋಬೇಕಷ್ಟೇ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾರೆ ಪ್ಲೀಸ್. ನನ್ನ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ, ನನಗೆ ವ್ಯೂಸ್ ಆಗುತ್ತೆ. ಹಾಗೆ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.